ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಬೆಳಗ್ಗೆನೆ ಎದ್ಬಿಟ್ಟು ಕಲಾಸಿಪಾಡ್ಯಕ್ಕೆ ಹೋಗ್ಬಿಟ್ಟು ಒಂದು ಪಾರ್ಸಲ್ ತೊಗೊಂಡು ಹಿಂದೆ ಒಂದು ಪಾರ್ಸಲ್ ಇದೆ ದೊಡ್ಡದು. ಅದು ತಗೊಬರೋ ಅಷ್ಟೊಂದು ಫುಲ್ ಟೆನ್ಷನ್ ಆಗೋಗ್ಬಿಡ್ತು. 1700 ಕೇಳ್ತಿದ್ದಾರೆ ತಿರುಪೂರಿಂದ ಬಂದು ತಂದಿರೋದಕ್ಕೆ ಬಸ್ಸವರು. ನಾವಿಲ್ಲ 500 ರೂಪಾಯಿ ಕೊಡ್ತೀವಿ ಅಷ್ಟೇ ಅಂತ ಲಾಸ್ಟಿಗೆ ಒಂದು 1000 ರೂಪಾಯಿ ಕೊಟ್ಬಿಟ್ಟು ಬಂದ್ಬಿಟ್ಟೆ ಗಾಯ್ಸ್. ಫುಲ್ ಕಿರಿಕಾಗ್ತಾಯಿತ್ತು. ಬಸ್ಸೆಲ್ಲ ತಂದ್ಬಿಟ್ಟು ಕಾರ್ ಮುಂದೆ ಹಾಕ್ಬಿಟ್ಟಿದ್ರು, ತೆಗೆಯಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಲಾಸ್ಟ್ 1000 ರೂಪಾಯಿ ಕೊಟ್ಬಿಟ್ಟು ಬಂದ್ಬಿಟ್ಟೆ ಗಾಯ್ಸ್. ಬನ್ನಿ, ಈಗ ವೇರೋಸಿಗೆ ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ನೋಡಿ ಗೈಸ್, ಈಗ ಮನೆಗೆ ಹೋಗ್ತಾ ಇದ್ದೀನಿ. ತಿಂಡಿ ಏನೂ ಆಗಿರಲಿಲ್ಲ, 8 ಗಂಟೆಗೆ ಹೋಗಿದ್ದೆ. ಅದಕ್ಕೆ ತಿಂಡಿ ಮಾಡ್ಕೊಬರೋಣ ಅಂತ ಹೋಗ್ತೀನಿ. ತಿಂಡಿ ಮಾಡ್ಕೊಂಡು ಸ್ನಾನನೂ ಮಾಡಿಲ್ಲ, ಸ್ನಾನ ಮಾಡ್ಕೊಂಡು ಸಿಗೋಣ ಬನ್ನಿ. ದೇವಸ್ಥಾನಕ್ಕೆ ಬಂದಿದ್ದೀನಿ. ಫುಲ್ ಅದೇ ಡ್ರೆಸ್ ಹಾಕೊಂಡಿದ್ದೀನಿ, ಬೆಳಗ್ಗೆ ಹಾಕೊಂಡಿದ್ದು ಹೊಸ ಡ್ರೆಸ್ ಇದೆ, ಏನು ಇದಿಲ್ಲ. ಬನ್ನಿ ವೇರೋಸ್ ಹತ್ರ ಹೋಗಿ ಬಿಡಿಸ್ಕೊಳ್ಳೋ. ನೋಡಿ ಗೈಸ್, ಗ್ಯಾಪಲ್ಲಿ ಒಂದು ಫ್ರೂಟ್ಸ್ ತಿನ್ಕೊಂಡು ಹೋಗ್ತಿದ್ದೀನಿ ವೇರೋಸಿಗೆ. ಬನ್ನಿ ವೇರೋಸಿಗೆ ಹೋಗ್ಬಿಟ್ಟು ಯಶವಂತ್ ಅವರೆಲ್ಲ ಬಂದಿಯಾರಂತೆ. ಬನ್ನಿ ಹೋಗ್ಬಿಟ್ಟು ಸಿಗೋಣ ಅವರಿಗೆ. ನೋಡಿ ಗೈಸ್, ಹೆಂಗೆ ಮಲಗಿದ್ದಾರೆ, ನೈಟೆಲ್ಲ ಕೆಲಸ ಮಾಡಿಬಿಟ್ಟು. ನೋಡಿ ಅಲ್ಲಲ್ಲೇ ಬೀಳ್ತಾ ಇದ್ದಾರೆ. ಬ್ರೋ ಒಂದು ಆಗಿ ಹೇಳಿ. ನೋಡಿ ಗೈಸ್, ಬೆಳಗ್ಗೆ ಕುಡಿದ್ಬಿಟ್ಟಿದ್ದಾರೆ. ತಾವು ಕುಡ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪಿಂಟು ಬಿಯರ್ ಕುಡ್ಕೊ ಬಂದಿದ್ದಾರೆ ಯೂಟಿನ. ನೋಡಿ ಅಯ್ಯೋ, ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನೋಡಿ ಗೈಸ್, ಬಂದ್ರು ಇವರು. ಪಾರ್ಸಲ್ ಇತ್ತು, ಒಂದು ಪಾರ್ಸಲ್ ಕೊಟ್ಟು ಬರೋಕೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಬಂದ್ಯಾರು ಇವರು ತುಂಬ ದಿನ ಆದ್ಮೇಲೆ ನಮ್ಮ ವ್ಲಾಗಲ್ಲಿ. ನೋಡಿ ಒಂದು ಪಾರ್ಸಲ್ ಇದೆ. ಅದು ಪಾರ್ಸಲ್ ಎಲ್ಲಿ ಹಾಕೋದಕ್ಕೆ ಇವರು? ಜಾರ್ಖಂಡಿಗೆ ಹಾಕೋದಕ್ಕೆ ಹೋಗ್ತಿದ್ದೀವಿ ಪಾರ್ಸಲು. ಫುಲ್ಲು ವೀಡಿಯೋಸಿಗೆ ಸಿಕ್ಕಿಲ್ಲ ಇವರು. 2 ದಿನ ಎಲ್ಲೋ ಮೀಟಪ್ಪಿಗೆ ಹೋಗಿದ್ದಾರೆ. ನಾವೆಲ್ರಿ ಮೀಟಪ್ ಹೋಗಿದ್ರಿ, ಯಾರಿದಾರಂತ ಯಾರ ಜೊತೆ ಮೀಟಪ್? ಗರ್ಲ್ಸ್ ಜೊತೆ ಮೀಟಪ್ಪಿಗೆ ಹೋಗ್ಯಾರ ಗಾಯ್ಸ್. 2 ದಿನ ಸಿಕ್ಕಿಲ್ಲ, ಇವತ್ತೇ ಸಿಕ್ತಿರೋದು ವೀಡಿಯೋಗೆ. ಬನ್ನಿ ಹೋಗ್ಬಿಡ್ಸಿರೋಣ. ಗರ್ಲ್ಸ್ ಜೊತೆ ಯಾರು ಬೇಪ್ಸೇ ಇಲ್ಲ. ಮಾರ್ನಿಂಗು ಸೂರ್ಯ ಹುಟ್ಟೋದಿನ್ನ ನೋಡೋಕೆ ಹೂವಂದ್ರೆ ಹೊಡೆಸುವೆ ನಾನು ಎಲ್ಲೆಡೆ ಡಂಗುರ, ಆಕಾಶ ಮಚ್ಚುವ ಹಾಗೆ ಹಾಕಿಸಿ ಚಪ್ಪರ. ನೋಡಿ ಗೈಸ್, ಅಲ್ಲಿ ಸಿಂಗಮ್ ಇವರೇ ಅಂತ ಗೈಸ್. ಅದು ಸಿಂಗಮ್ ಅಂದರೆ ಇವರೇ. ಹೊಸದಾಗಿ ಈಗ ನಾಮಕರಣ ಆಗಿದೆ. ಸಿಂಗಮ್ ಅಂತ ಕಮೆಂಟ್ ಹಾಕಿ ಗೈಸ್. ಎಷ್ಟು ಜನ ಇವ್ರ ಫ್ಯಾನ್ಸಿ ಇರೋದು ನೋಡೋಣ. ನೋಡಿ ಗೈಸ್, ಅಲ್ಲಿ ಹಾಕೊಂಡು ಸರಿಯಾಗಿ ನೋಡಿ ಗೈಸ್. ಇಂಥ ಬ್ರೋ ಒಂದು ಟವಲ್ ತಗೊಳ್ಳಿ ಬ್ರೋ. ಪಾಪ ಟವಲ್ ಅಲ್ಲ, ಈ ಕರ್ಚಿಪ್ಪು. ಅದೇ ಕರ್ಚೀಫೆ ತಗೊಳ್ಳಿ ಪಾಪ. ತಗೊಳ್ಳಿ ಬ್ರೋ, ನಮ್ಮ ದುಡ್ಡು ಕೊಡಿ, ಏನಾಗಿಲ್ಲ. ನೀವು ಅಷ್ಟೆಲ್ಲ ದುಡ್ಡು ಮಾಡ್ತೀರಾ, ಹೊಸ್ದಾಗಿ ಬಿಸ್ನೆಸ್ ಮಾಡ್ತೀರಾ ಪಾಪ. ನೋಡಿ ಅವರು ರೋಸ್ ಎಲ್ಲ ಮಾರ್ತಿದ್ದಾರೆ. ಯಾರು ಕೊಡ್ಲಿ ರೋಸ್? ಯಾರಿದ್ದಾರೆ ಅಂತ ಕೊಡ್ಲಿ ರೋಸ್? ನನಗೆ ಕೊಡಿ, ಬೇಡಪ್ಪ. ನನಗೆ ಕೊಡಿ ಬ್ರೋ. ಇಲ್ಲ ಕಾರಿಗಿಡಿ, ಹೊಸ್ದಾಗಿ ತಗೊಂಡು ಹೊಸ್ದಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ. ನನ್ನ ಹತ್ರ ಇಲ್ಲ ಗೈಸ್ ದುಡ್ಡು. ನೀವು ಹೇಳ್ಬೋದು, ನೀವೇ ತಗೋಬೋದಿತ್ತಲ್ಲ ಅಂತ. ನನ್ನ ಹತ್ರ ಇರೋದೇ 30 ರೂಪಾಯಿ. 30 ರೂಪಾಯಿಗೆ ಅವರು ಮೆಟಲ್ ಹೊಡೆದ್ಬಿಡ್ತಾರೆ ನಮಗೆ ಕೇಳಿದರೆ. ಇವರೊಂದು ದುಡ್ಡಿದೆ ನೋಡಿ. ಅವರು ಸಪೋರ್ಟ್ ಮಾಡಲಿಲ್ಲ, ಅವರು ಹೊಸ್ದಾಗಿ ಬಿಸ್ನೆಸ್ ಮಾಡೋರಿಗೆ. ಬರೀ ಅವ್ರ ಹುಡುಗಿದೇ ಚಿಂತೆ ಅವರಿಗೆ. ಅಯ್ಯೋ ದೇವ್ರೇ, ಮೆಸೇಜ್ ಬರೇ ಮಾಡಿಲ್ಲ ನೋಡಿ. ರಿಪ್ಲೈ ಮಾಡಿದಾರಂತೆ. ರಿಪ್ಲೈ ಮಾಡೋರೆ ಬೆಳಗ್ಗೆಯಿಂದನೇ. ಅರೆ ಹುಡುಗಿ ಇಲ್ಲ ರೀ ನನಗಂತ. ನೋಡಿ ಗೈಸ್, ಅಲ್ಲಿ ಯಾವುದೋ ಹುಡುಗಿನ ನೋಡ್ತಿದ್ದಾರೆ, ಇಲ್ಲಿ ಅಲ್ಲಿ ಯಾವುದೋ ಹುಡುಗಿನ ನೋಡ್ತಿದ್ದಾರೆ. ಗ್ಯಾಪಲ್ಲಿ ಅಲ್ಲಿ ಯಾವುದೋ ಸ್ಕೂಟಿ ಹುಡುಗಿನ ನೋಡ್ತಿದ್ದಾರೆ. ಕ್ಯಾಪ್ಚರ್ ಆಗಿದೆ ಆಕ್ಟಿವ್ ಬ್ಲಾಗಲ್ಲಿ. ನೋಡಿ ಅವಳನ್ನೇ ನೋಡ್ತಿರೋದು ನೋಡಿ ಇಲ್ಲಿ. ನೋಡ್ತಿರೋದು ಹೆಂಗೋ ಹೆಂಗಿದ್ದಾರೆ ಅಂತ ನೋಡ್ತಿರೋದು ಅಷ್ಟೇ. ಅಯ್ಯೋ ಸಿಗ್ನಲ್ ಬಿಡ್ತಾರಲ್ಲ, ಸ್ಟ್ರೈಟ್ ನಡೀರಿ. ಬನ್ನಿ ಗೈಸ್, ಟ್ರಾವೆಲ್ಸ್ ಹತ್ರ ಹೋಗಿ ಸಿಗೋಣ. ನೋಡ್ತಾ ಇರಿ. ನಿಮ್ಮ ಫೇವ್ರೇಟ್ ಸಾಂಗ್ ಬರೇ ಬರ್ತಾಯಿದೆ, ಕೇಳಿಸ್ಬೇಕೀಗ ಅವರಿಗೆ. ಕಿರಾತಕ ಯಶ್ ಅವ್ರದ್ದು. ಬನ್ನಿ ನೋಡಿ ಗೈಸ್, ಬಂದಿದ್ದೀವಿ ಈಗ. ಪಾರ್ಸಲ್ ತಗೊಳ್ತಾ ಇದ್ದಾರೆ ಇವರು.
ನೋಡಿ ಅದು ಮಿನಿಮಮ್ ಅಂದರೆ ಒಂದು 50 kg ಇದೆ, ಒಬ್ಬರೇ ಎತ್ತುತ್ತಾ ಇದ್ದಾರೆ. ಸಿಂಗಲ್ ಹ್ಯಾಂಡ್, ಅದು ಸಿಂಗಲ್ ಹ್ಯಾಂಡಲ್ಲಿ ಎತ್ತಿಯಾರ ನೋಡಿ ಗೈಸ್. ಬನ್ನಿ ಪಾರ್ಸಲ್ ಹತ್ರ ಹೋಗ್ಬಿಡ್ಸೋಣ, ಟ್ರಾವೆಲ್ಸ್ ಹತ್ರ ಹೋಗ್ಬಿಡ್ಸೋಣ. ಬನ್ನಿ ಇವ್ರಿಗೆ ನೋಡ್ತಾರೆ ಅಲ್ಲಿ ತನಕ. DTDCಗೆ ಕೊರಿಯರ್ ಮಾಡಬೇಕಿತ್ತು, ಅದಕ್ಕೆ ಬಂದಿದ್ದೀವಿ. ಬನ್ನಿ. 150 ಆಗುತ್ತೆ. ಓಕೆ ಸರ್, ಯಾವಾಗ ರೀಚ್ ಆಗ್ಬೋದು ಸರ್? ಅದು ಬೈ ರೋಡ್ ಹೋಗೋದು 7 to 10 days ಬೇಕು. ಸ್ಪೀಡ್ ಅಂದರೆ ಬೈ 5 days ಆಗುತ್ತೆ. 7 to 8 days ಬೇಕಂತೆ ಹೋಗೋದಕ್ಕಿದು. ಪರ್ kg 150 ಅಂತೆ. ಇಂಟು 8 kg. ಬರೀ ಸ್ಪೀಡ್ ಕಳಿಸ್ತೀರಾ? ಸ್ಪೀಡಾ? ಆ್ಯಕ್ಚುಲ್ ವೇಟ್ ತಗೊಳ್ಳೋದು. ಆ ಬಾಕ್ಸ್ ನೋಡಿ ಸರ್, ಅದು ಮೆಜರ್ ಇಷ್ಟು. ಬೇಜಾರಾಗ್ಬೇಡಿ ಅಣ್ಣ, ಎಲ್ಲರಿಗೂ ರಜೆ ಇದೆ. ನಿಮ್ಮೊಬ್ಬರಿಗೆ ಸ್ಪೆಷಲ್ ಸರ್ವಿಸ್ ಕೊಡೋಕ್ಕಾಗಲ್ಲ. ಕ್ಲೋಸ್ ಅಂದ್ರೆ ಕ್ಲೋಸ್ ಅಷ್ಟೇ. ಇಲ್ಲ, ಅವರಿಗೆ ಸ್ಯಾಲ್ರಿ ಕೊಡ್ಬೇಕು ನೀವು ಅಷ್ಟೇ. ಒಂದಿನ ಆ ಥರ ಪ್ರಶ್ನೆ ಇಲ್ಲ. ಎಲ್ಲ ರಜೆ ಅಲ್ಲ, ಓಕೆ ಗುಡ್. ಬಟ್ ಬೇರೆಯವರೆಲ್ಲ ನಮ್ದೆಲ್ಲ ರಜೆ ಇರುತ್ತೆ. ಸ್ಯಾಲ್ರಿ ಕೊಟ್ಬಿಡಿ ಅವರಿಗಿಲ್ಲ, ಒಂದು 5,000 ಒಂದಿನದ್ದು. ಏನು ಬಿರಿಯಾನಿ ತಿಂತೀರಾ? ಇಲ್ಲ, ನೀವೇ ಹೊರಟೋದು. ಅದಕ್ಕೆ ಸೇಲ್ ಮಾಡಿದ್ರೆ ಹೋಗ್ಲಾ? ನೀವು ನಾಳೆ ಏನು ಮಾಡ್ತೀರಾ ಈಗ? ನೀವೇ ಹೋಗ್ತೀರಾ ಅಥವಾ ಏನು ಅವ್ರಿಗೆ ಸ್ಯಾಲ್ರಿ ಕೊಡ್ತೀರಾ? ಬಸ್ಸಲ್ಲಿ ಹೋಗ್ಬಿಡಿ ನೀವೇ. ರೋಡ್ ಸ್ಟೆಪ್ ಬಂದರೆ ಎಷ್ಟಾಗುತ್ತೆ? ನೋಡಿ ಫುಲ್ ಟೆನ್ಷನ್ ಆಗಿದ್ದಾರೆ, ಅವರು ಪಾರ್ಸಲ್ ಹೋಗಲ್ಲ ಅಂತ. ನಾಳೆ ಆಗ್ತಿದ್ರೆ ತಿರ್ಗಾ ಸಂಡೇ ಮಂಡೇ ಈವ್ನಿಂಗ್ಗೆ ಹೋಗ್ಬೋದು. ಅಷ್ಟೇ, ಬನ್ನಿ. ಹೋದ್ರೆ ನಿಮ್ಮದು ಆರ್ಡರ್ ಕ್ಯಾನ್ಸಲ್ ಬಿಡಿ ನಿಮ್ಮದು. ಅದು ಇವರು ಫುಲ್ ಇದು ಮಾಡಿಬಿಟ್ಟಿಯಾರ, ಮಿಸ್ ಮಾಡಿಬಿಟ್ಟಿಯಾರ ಆರ್ಡ್ರು. ದೂರ ತಗೊಂಡ್ಬಿಟ್ಟು ಫುಲ್ ಮಿಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಇವ್ರ ಕೈಯಲ್ಲೇ ದುಡ್ಡು ಹಾಕ್ಸ್ಬೇಕು ಈಗ ಅವರು, ಕಂಪ್ನಿಯವರು. ಅದಕ್ಕೆ ಬೈದ್ಬಿಟ್ಟು ಇವ್ರಿಗೆ ಫುಲ್ ಎಲ್ಲ ಇವ್ರ ಕೈ ಅಂತ ಅಂದ್ಬಿಟ್ಟಿದ್ದಾರೆ. ಹಾಂ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿದ್ದಾರೆ ಇವರು. ಸ್ಕ್ಯಾನರ್ ಆನ್ ಮಾಡಿ ಬಂದಿದೆ. 7 ಹಾಕಿ ಇದು ಓಡಿಸ್ಬೇಕಲ್ಲ ಅಮ್ಮಾಜಿ, 300 ರೂಪಾಯಿ ಗಾಡಿ ಖರ್ಚಿಲ್ಲ ನಂದು. ಇಲ್ಲ, ಅದೊಂದು ಹೋಗ್ಬಿಡೋದು. 2,700 ಮಾಡಿ ಅಂತಾರೆ ಬೈ. 2,700 ಹಾಕಿ. ನೋಡಿ ಗೈಸ್, ಫಾಸ್ಟಾಗಿ ಕಳಿಸ್ತಿದ್ದಾರೆ, ಸ್ಲೋ ಆಗಿ ಕಳಿಸೋದು. ನಾವು RBI ಕುತ್ಕೊಂಡು ಪ್ರಿಂಟ್ ಮಾಡೋರಲ್ಲ, ಅದು ನೋಟ್ಗಳು. ಫಾಸ್ಟ್ ಅಂದರೆ ಜಾಸ್ತಿ ಚಾರ್ಜಸ್ಸು, ಸ್ಲೋ ಅಂದರೆ ಸ್ವಲ್ಪ ಕಮ್ಮಿ ಆಗೋದು. ಫಾಸ್ಟಲ್ಲಿ ಕಳಿಸ್ತಿದ್ದಾರೆ, ನಾವು ಮಿಸ್ ಮಾಡಿಬಿಟ್ಟು. ಮೊನ್ನೆ ಹಾಕ್ಬೇಕಾಗಿದ್ದು ಇವತ್ತು ಹಾಕ್ತಿದ್ದಾರೆ. ಫಸ್ಟ್ ನಮ್ಮ ನವೀನ್ಗೆ ಬಿಲ್ ಕ್ಲಿಯರ್ ಮಾಡೋಕ್ಕೆ ಹೇಳಿದ್ರಪ್ಪ. ನೋಡಿ ಗೈಸ್, ಆಯಿತು ಹಾಕ್ಬಿಟ್ಟು ಫುಲ್ ಟೆನ್ಷನಲ್ಲಿದ್ದಾರೆ ಇವರು. ಅವರು ಬೇರೆ ಒಂದು ಡಬಲ್ ಚಾರ್ಜಸ್ ಮಾಡಿದ್ದಾರೆ, ಒಂದಕ್ಕೆ 2ರಷ್ಟು ಇಸ್ಕೊಂಡಿದ್ದಾರೆ. ಬಕ್ರ ಮಾಡಿದ್ದಾರೆ ಇವರಿಗೆ. ನಮ್ಮ ಹತ್ರ ಬಕ್ರ 8 kg. ನಾನು 700 ಕೊಡಿ ಅಂದರೆ ಇವಾಗ 800 ಕೊಡ್ತೀನಿ ಅಂತಿದ್ದಾರೆ ಗೈಸ್. ನೋಡಿ, ಫುಲ್ ದುಡ್ಡಿದೆ ಅಂತ ರಿಚ್ ಪಾರ್ಟಿ ಇವರು. ದುಡ್ಡಿದೆ. 7 ಮಾಡಿದ್ದಿಲ್ಲ. ಬನ್ನಿ, ನೆಕ್ಸ್ಟ್ ವೇರೋಸಿಗೆ ಹೋಗ್ತಿದ್ದೀವಿ. ವೇರೋಸಿಗೆ ಹೋಗ್ಬಿಡ್ಸೋಣ ಬನ್ನಿ. 266 7 kg ಲೆಕ್ಕ ತೊಗೊಂಡೆ ನಾನು ಹಚ್ಚಿ. ನೋಡಿ ಗೈಸ್, ಬಂದ್ವಿ ಕಾರೊಳಗೆ. ಫುಲ್ ಸೆಕೆ ಆಗ್ತಾಯಿದೆ. ಹೆವಿ ಅಂದರೆ ಹೆವಿ ಬಿಸಿಲಾಗ್ಬಿಟ್ಟಿದೆ ಇವತ್ತು. ಯಾಕೋ ಬಿಸಿಲಾಗಿದೆ, ಹರಿತಿದೆ ನೀರು. ಇವ್ರಿಗೆ ಹರಿತಾ ಇದೆ ಅಂತೆ ನೀರು. ಎಲ್ಲ ಹರಿತಾ ಇದೆ ನೀರು? ಎಲ್ಲ ಹರಿತಾ ಇದೆ ಬ್ರೋ. ಹರಿಯಬಾರ್ದಿರೋ ಜಾಗದಲ್ಲಿ ಹರಿತಾ ಇದೆಯಾ? ತೋರಿಸಿ ನೋಡೋಣ. ವಸ್ತುದಲ್ಲಿ ಜಾಗದಲ್ಲಿಲ್ಲ. ಅದಕ್ಕೆ ತೋರಿಸಿ ಅಂತ ಅಂದಿದ್ದು, ಒಂದು ಸ್ವಲ್ಪ ನಾವು ವ್ಯೂವರ್ಸ್ ನೋಡಲಿ ಅಂತ. ಬನ್ನಿ ಗಾಯ್ಸ್, ವೇರೋಸಿಗೆ ಹೋಗ್ಬಿಡ್ಸಿಗೋಣ. ನೋಡ್ತಾ ಇರಿ. ನೋಡಿ ಗಾಯ್ಸ್, ಸಿಗ್ನಲ್ ಬಿಟ್ಟು 5 ನಿಮಿಷ ಆಗಿದೆ, ಇನ್ನೂ 3 ಆಗ್ತಾಯಿಲ್ಲ. ಇವರು ಎಂಥ ಹಸಿಟ್ ನನ್ನ ಮಕ್ಳು ಇರ್ಬೋದು ಹೇಳಿ ಇವರು.
ನಾವು ಹಾಕೋ ಅಷ್ಟರಲ್ಲಿ ನೋಡಿ ಸಿಗ್ನಲೇ ಬಂತು, ಅಂದರೂ ಪಾಸ್ ಮಾಡ್ತೀವಿ ನಾವು ಗಾಡಿನ. ಇವ್ರು ನಮ್ಮ ಜೊತೆ ಇರುವಾಗ ಏನಿಲ್ಲ, ಪೊಲೀಸ್ ಗಿಲೀಸ್ ಎಲ್ಲ ಫೋನ್ ಪರಿಚಯ ಇವ್ರಿಗೆ ಬೆಂಗಳೂರಲ್ಲಿ ಗಾಯ್ಸ್. ಯಾರು ಹಿಡಿದ್ರೆ ಇವ್ರಿಗೆ ನಂಬರ್ ಹಾಕ್ತೀನಿ, ಅವ್ರಿಗೆ ನಂಬರಿಗೆ ಫೋನ್ ಮಾಡಿಬಿಡಿ. ನಿಮ್ಮ ನಂಬರ್ ಹೇಳಿ ಬ್ರೋ. 000 ಯಾರಿಗೆ ಗೊತ್ತಾದರೂ ಹುಡುಗಿ ನೋಡ್ಬಿಟ್ಟು ಫೋನ್ ಮಾಡಿದ್ರು ಮಾಡ್ತಾರೆ. ಹೇಳಿ ಇರಲಿ. 900 874 22 4196 ಅಂತ ಗಾಯ್ಸ್. ನೋಡಿ ಸುಳ್ಳು ಅನ್ಸೋದು ನನಗೂ ಗೊತ್ತಿಲ್ಲ. ಫೋನ್ ಮಾಡಿಬಿಟ್ಟು ಒಂದ್ಸಲ ಟೆಸ್ಟ್ ಮಾಡಿ. ಯಶವಂತ್ ರಾವ್ ಅಂತ ಇವ್ರ ಹೆಸರು. ಫೋನ್ ಮಾಡಿಬಿಟ್ಟು 500 ಅಷ್ಟೇ. ನೋಡಿ ನೈಟೆಲ್ಲ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ. 500ಗೆ ಹೋಗ್ಬಿಡಿ, 1000ಗೆ ಹೋಗಿ ಅಂತೀನಿ ನಾನು. ಅಂದರೂ 500ಗೆ ಹೋಗ್ತಾರೆ ಇವರು. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನೋಡಿ ಗೈಸ್ ಬಂದಿದ್ದೀವಿ ವೇರೋಸಿಗೆ. ಈಗ ಇವರಿಗೆ ಊಟ ತರಬೇಕಂತೆ. ನಮ್ಮದೇ ಪಿ ಜಿಯಿಂದ ಒಂದು ಸ್ವಲ್ಪ ರೋಲ್ ಮಾಡೋಣ ಅಂತ ಕೊಡ್ತಿದ್ದಾರೆ. ನೋಡಿ ಗೈಸ್ ಈಗ ಊಟ ಮಾಡೋಣ ಅಂತ ಹೋಗ್ತಿದ್ದೀನಿ. ಅವ್ರದ್ದು ತಗೊಂಡು ಲಂಚ್ ಬಾಕ್ಸ್ನ. ನೋಡಿ ಗೈಸ್ ಊಟ ಎಲ್ಲ ಮಾಡಿಕೊಂಡು ಸೀದಾ ಈಗ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಹೊರಗಡೆ ಫುಲ್ ಹೆವಿ ಅಂದರೆ ಹೆವಿ ಬಿಸಿಲಿದೆ ಗೈಸ್. ನೋಡಿ ಹೊರಗಡೆ ಹೋಗ್ಬಿಟ್ರೆ ನಾನು ವೆಸ್ಟ್ ಇಂಡಿಯನ್ಸೇ ಅಂದ್ಕೊಳ್ಳಿ. ಅದಕ್ಕೆ ಯಶವಂತವ್ರಿಗೆ ಊಟ ತೊಗೊಂಡ್ಬಿಟ್ಟು ಕಾಯ್ತಾ ಇದ್ದೀನಿ. ಕರೆಂಟ್ ಲೊಕೇಶನ್ ಕಳಿಸಿದ್ದೀನಿ, ಬರ್ತೀನಿ ಅಂತ ಬಂದಿದೆ ಸೀದಾ ವೇರೋಸಿಗೆ ಪಾಸ್ ಆಗಬೇಕು. ಬನ್ನಿ ಅವ್ರು ಬಂದಿದೆ ತೋರಿಸ್ತೀನಿ, ಸಿಗೋಣ. ನೋಡಿ ಗೈಸ್ ಬಂದಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ. ಇಲ್ಲಿ ಸಖತ್ ಬಿಸಿಲು ಅಂತ ಬಿಟ್ರೆ ಅವ್ರ ಹುಡುಗಿ ಬೈತಾರೆ. ಬಿಸಿಲಲ್ಲಿ ಪಾಪ ಇವ್ರು ಟ್ಯಾನ್ ಆದರೆ ಅವ್ರ ಹುಡುಗಿ ಬೈತಾರಂತೆ. ನೋಡಿ ಗೈಸ್ ಇವರಿಗೆ ಸನ್ಸ್ಕ್ರೀಮ್ ಹಚ್ಕೊಳ್ಳಿ ಅಂತ ಹೇಳಿದೀನಿ ಗೈಸ್. ಅದಕ್ಕೆ ಹಚ್ಕೊಳ್ತಾರ ಏನೋ ಗೊತ್ತಿಲ್ಲ. ಸನ್ಸ್ಕ್ರೀಮ್ ಹಚ್ಕೊಳ್ಳಿ ಹಚ್ಕೊಳ್ತಾರೆ ಗೈಸ್ ಇವರು. ಯಾರು ಜಾಸ್ತಿ DMs ಬರೋದು ನಿಮಗೆ ತಡೀರಿ ಗೈಸ್. ನೋಡಿ ಒಂದು ಡೈಲಾಗ್ ಹೊಡಿತಾರೆ, ಕೇಳಿಸ್ಕೊಳ್ಳಿ. ಒಂಚೂರು ಡಿಸ್ಟರ್ಬೆನ್ಸ್ ಇದೆ, ಒಂಚೂರು ಅಲ್ಲಿ ಸೈಡಿಗೆ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಡೈಲಾಗ್ ಹೊಡಿಸ್ತೀವಿ ನೋಡಿ. ಹೇಳಿ 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 ಜೋರಾಗಿ ಹೇಳಿ. ಜಿಮ್ಮಿಗೆ ಸೇರ್ಬೇಕಾ? ಹುಡುಗಿ ಚಟ ಆ ಚಟ ಅನ್ಕೊಂಡು ಸೇರಕ್ಕೆ ಹೋಗ್ಬೇಡಿ. ಬಾಡಿ ಮಾಡೋಕ್ಕಂತ ಸೇರ್ತೀರಾ, ಕಷ್ಟಪಟ್ಟು ಮಾಡೋದಕ್ಕೆ ಬಾಡಿ ಮಾಡೋದಕ್ಕೆ ಕಷ್ಟಪಟ್ಟು ಮಾಡಬೇಕು. ಮನೆಯಲ್ಲಿ ಅಪ್ಪ ಅಮ್ಮ ಸಾಕಬೇಕು, ಚೆನ್ನಾಗಿ ನೋಡ್ಕೊಬೇಕು, ಒಳ್ಳೆ ಕೆಲಸದಲ್ಲಿ ಇರಬೇಕು, ಒಳ್ಳೆ ಹೆಸರು ಮಾಡಬೇಕು. ಹೆಸರು ಮಾಡಿದ್ರೇ ಅಕ್ಕನ ಈ ಕಾಲದಲ್ಲೆಲ್ಲ ಚೆನ್ನಾಗಿ ಮನಿ ಮಾಡಬೇಕು, ಒಳ್ಳೆ ರಾಜನ ಥರ ಬದುಕಬೇಕು. ಇಲ್ಲಾಂದರೆ ಈ ಥರ ಫೋನಾಗ ಥರ ಇದ್ಬಿಡ್ತೀವಿ ಎಲ್ಲ ಕಡೆ. ನೋಡಿ ಗೈಸ್ ಬಕ್ರಾ ಮಾಡಿಬಿಟ್ಟಿದ್ದಾರೆ ಬೆಳಗ್ಗೆ ಹೋಗಿದವ್ರು ಟ್ರಾವೆಲ್ಸ್ ಅವರು. ಏನು ಅನಿಸ್ತಿದೆ ನಿಮಗೆ? ಬಕ್ರಾ ಆದ್ರಲ್ಲ ಬೆಳಗ್ಗೆ ಟ್ರಾವೆಲ್ಸಲ್ಲಿ 2000 ರೂಪಾಯಿ ಜಾಸ್ತಿ ಕೊಟ್ಟು ಬಂದಿದ್ದೀರಾ. ಹಾಂ ಫೋನೇ ಹತ್ತಿದ್ದಿಲ್ಲ ನೋಡಿ. ಅವನು ಫುಲ್ ಬಕ್ರಾ ಮಾಡಿಬಿಟ್ಟಿದ್ದಾರೆ ಗೈಸ್ ಅವರಿಗೆ. 2000 ರೂಪಾಯಿ ಜಾಸ್ತಿ ಇಸ್ಕೊಂಡು ಕಳಿಸಿದ್ದಾರೆ. 2000 ರೂಪಾಯಿ ಇದ್ದಿದ್ರೆ 10 ದಿನ ಒಂದೊಂದು ಬಾಟ್ಲು ನೀರು ನೀರು ಇದು ಮಾಮೂಲಿ ಎಕ್ಚಿ ಇದು ಸಾರಿ ವಿನಿಗರ್ ಎಲ್ಲ ಕುಡಿತೀರಾ? ಆಯ್ತು ಇದರಲ್ಲೇ ಆಗುತ್ತೆ. ಬಟ್ ಅಕಸ್ಮಾತ್ ಬೈ ಚಾನ್ಸ್ ಆಗಿಲ್ಲ ಅಂದ್ರೆ ನಮ್ಮ ಬೇರೆ ಕಡೆ ಬನ್ನಿ ಹೋಗ್ತಾರಣ. ಅಯ್ಯೋ ಪ್ರೊಫೆಷನಲ್ ಕೇಳ್ಬೋದಿತ್ತು. ಪ್ರೊಫೆಷನಲ್ ಇಲ್ಲ ಕಣೋ, ಇದ್ದಿದ್ರೆ ನಾನು ಎಂತ ಮಾಡ್ತಿದ್ದೆ. ನೋಡಿ ಗಾಯ್ಸ್ ಬೆಳಗ್ಗೆ ಹೋಗಿದ್ವಲ್ಲ ಅದು ಟ್ರಾವೆಲ್ಸ್ ಏನಂತಾರೆ ಅದಕ್ಕೆ? ಟ್ರಾವೆಲ್ಸ್ ಹಾಂ VDTC ಅವರು. ನಿಮಿಷ ಹಲೋ ಮುಖದ ಮೇಲೆ ಒಂದು ಇಸ್ಕೊಂಡ್ ಬರ್ಬೋದಾ? ಎಷ್ಟಾಗತ್ತಂತೆ ಕಳ್ಸಕ್ಕೆ?
ಕಮ್ಮಿಂಗ್ ಅಂತಾನೆ ಆಗೋದು. ಎಷ್ಟಾಗತ್ತೆ ಇಲ್ಲಿ? ಈಗ ಸ್ವಲ್ಪ ಬೆಳಗ್ಗೆ ಹೋಗಿದ್ವಲ್ಲ, ಅವರು ಯಾಮಾರಿಸ್ಬಿಟ್ಟಿದ್ದಾರೆ ಟ್ರಾವೆಲ್ಸ್ ಅವರು. 3,000 ಹತ್ತತ್ರ ಇಸ್ಕೊಂಡಿದ್ದಾರೆ. ಅದು 1,000 ರೂಪಾಯಿ ಆಗಬೇಕಾಗಿತ್ತಂತೆ. ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಹೋಗಿ ಇಸ್ಕೊಬರೋಣ ಅಂತ ಹೋಗ್ತಾ ಇದೀವಿ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಜಗಳ ಆದ್ರೂ ಆಗ್ಬೋದು, ಹೊಡೆದಾಟ ಆಗ್ಬೋದು. 2,000 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡಿದ್ದಾರೆ ಇವ್ರ ಹತ್ರ. ಬಕ್ರಾ ಮಾಡಿಬಿಟ್ಟಿದ್ದಾರೆ ಬೆಳಗ್ಗೆನೆ. ಬನ್ನಿ ಗಾಯ್ಸ್, ಹೋಗ್ಬಿಟ್ಟು ಸಿಗೋಣ. ನೋಡಿ, ಜಗಳ ಆದ್ರೆ ತೋರಿಸ್ತೀವಿ, ಹೊಡೆದಾಟ ಆದ್ರೂ ತೋರಿಸ್ತೀವಿ, ನೋಡ್ತಾ ಇರಿ. ನೋಡಿ ಗಾಯ್ಸ್, ಹೆಂಗ ಹಾಡು ಹೇಳಿದಾರೆ, ಜೋಶ್ ಫುಲ್ ಹುಡುಗಿ ಮೇಲೆ. ಬನ್ನಿ ಹೋಗ್ಬಿಟ್ಟು ಸಿಗೋಣ. ರೈಟ್ ಹಾಕಿ ನೋಡಿ ಗಾಯ್ಸ್, ಹೆಂಗ್ ನೋಡ್ತೀರ ಹುಡುಗಿನ. ನಾವು ಹುಡುಗಿರಲ್ಲ, ನಾವು ಹಾಡು ಹೇಳ್ತಿರೋದು. ನೋಡಿ ಗಾಯ್ಸ್, ಅದು ಗ್ಲಾಸ್ ನ ಹಿಂಗ್ ಬಡಿತಾ ಇದಾರೆ ಅವ್ರು ನೋಡ್ಲಿ ಅಂತ. ಬಟ್ ಅವ್ರು ನೋಡ್ತಾ ಇಲ್ಲ. ಅವ್ರ ಹುಡುಗ ನೋಡ್ಬಿಟ್ಟ. ಎಲ್ಲ ಬುದ್ಧಿ ಸಣ್ಣ ಸಣ್ಣ ಕೊನೆ ಬೇಜಾರಾಗ್ಯಾರ, ಯಾವ್ದು ಹುಡುಗಿ ಬೀಳ್ತಾ ಇಲ್ಲ ಅಂತ. ನೋಡಿ, ಈ ತರ ಎಲ್ಲ ಟ್ರೈ ಮಾಡ್ತಿದ್ದಾರೆ ಹುಡುಗಿನ ಬೀಳ್ಸೋದಕ್ಕೆ. ಬೀಳ್ತಾ ಇಲ್ಲ. ಬನ್ನಿ ಹೋಗೋಣ. ನೋಡಿ ಗೈಸ್, ಬಿದ್ಬಿಟ್ರು ಕಾರಿಂದ ಬಿದ್ಬಿಟ್ರು. ನೋಡಿ ಗೈಸ್, ಕಾರಿಂದ ಬಿದ್ಬಿಟ್ರು. ಸ್ಲಿಪ್ಪು ಫುಲ್ಲು. ಬನ್ನಿ ಹೋಗೋಣ. ರೋಡಲ್ಲಿ ನಿಲ್ಸಿದೀವಿ ಕಾರು. ಪೊಲೀಸ್ ಬಂದ್ರೆ ಹಾಕೊಳ್ತಾರೆ. ಬನ್ನಿ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಅಲ್ಲ, ಅವ್ನು ನನಗೆ ಕೊಡ್ಬೇಕಲ್ಲ. ಹೊಡೆದಾಟ ಎಲ್ಲ ಈಗ ಬನ್ನಿ ರೆಸ್ಟ್ ಮಾಡಿ ಬೇಕಾದ್ರೆ. ನೋಡಿ ಗೈಸ್, ಆಗ್ತಾ ಇಲ್ಲ. ಗಂಡು ನನ್ನ ಮಗ ಯಾರು ಮಾಡ್ತಿದ್ದ ನಮ್ಮ. ಏನಾಗ್ತದೆ? ಕಾಲು ಈ ನೋಡ್ತೈತೆ ಬ್ರೋ. ನೋಡಿ, ಕಾರಿಂದ ಬಿದ್ಬಿಟ್ರು. ಕಾಲು ನೋವ್ತಾ ಇದೆಯಂತೆ. ಈ ಲೆಗ್ ಹೊಡೆದ ಹೆಂಗೆ ರೀ ಆಗೋದು? ಯಪ್ಪ, ಯಾವ ಊರು ಬರ್ತೀರಾ? ಯಾವ ಊರು ಹೇಳಿ ನಿಮ್ದು? ಎಲ್ಲಿ ನೋಡ್ತೈತ್ರಿ ಕಾಲು? ಆಗ್ತಲ್ಲ ರೀ. ಯಾವ ಊರು ಹೇಳಿ ನಿಮ್ದು? ಯಪ್ಪ ದೇವ್ರೇ. ಆಮೇಲೆ ಸಿಗೋಣ. ಒಳಗೆ ಹೋಗ್ಬಿಟ್ಟು ಜಗಳ ಆಗುತ್ತೆ, ಅವಾಗ ಸಿಗ್ತೀವಿ. ಬಾಯ್. ನೋಡಿ ಗೈಸ್, ಅಲ್ಲಿ ಜಗಳ ಆಗುತ್ತೆ ಅಂತ ಇಲ್ಲಿ ಕೂತ್ಬಿಟ್ಟಿದ್ದಾರೆ. ಬ್ರೋ, ಮನೆಯವ್ರು ಬಂದರು. ಆಂಟಿ ಇಲ್ಲ, ಹೋಗ್ತೀವಿ ಬ್ರೋ. ಕರೀತಿದ್ದಾರೆ ಬ್ರೋ. ಆಂಟಿ ಇಲ್ಲ, ಆಂಟಿ ಕಾಲು ನೋವ್ತಿದೆ ಅಂತ. ಆಂಟಿ ಕೇಳಿಸ್ತಾನೆ ಇಲ್ಲ. ಆಂಟಿ ಮಾತಾಡ್ತಿರೋ ತಡೀರಿ. ಬನ್ನಿ ಬ್ರೋ, ಹೋಗೋಣ. ಆಗ್ತಲ್ಲ ರೀ. ಎದ್ನಿಲ್ಲಿ ನೋಡೋಣ. ಎದ್ನಿಲ್ಲಿ ನೋಡೋಣ. ಕೈ ಆಗ್ತಲ್ಲ ರೀ, ನಿಜ ಆಗ್ತಲ್ಲ ರೀ. ಎದ್ನಿಲ್ಲಿ ನೋಡೋಣ. ಆಗ್ತಲ್ಲ ಬ್ರೋ, ನಿಜ ಆಗ್ತಲ್ಲ ಬ್ರೋ. ಈಗ ಮತ್ತೆ ಕಾರಿಗೆ ಹೆಂಗಿಡೋದು? ಮತ್ತೆ ಹಾಸ್ಪಿಟ್ಲಿಗೆ ಇದು ಆಂಬುಲೆನ್ಸ್ ಕರೆಸ್ಲಾ? ಕಾರಿಗೆ ಹೆಂಗೆ ಹತ್ತಿದ್ದೀರಾ ಮತ್ತೆ ಈಗ? ಹಾಂ, ಕಾರ್ ಗತ್ತಲ್ಲಿ ಕುತ್ಕೊಳ್ಳೋಕ್ಕೆ ಆಗ್ತಿಲ್ಲ ನಮ್ಮ ಕಡೆಯಲ್ಲಿ. ಆಗುತ್ತೆ, ಎದ್ದಳಿ, ಆಗುತ್ತೆ. ಜೈ ಆಂಜನೇಯ ಅಂತೇಳಿ ಎದ್ದಳಿ. ರೋಡ್ ಇದು, ಎದ್ದಳಿ. ಜೈ ಆಂಜನೇಯ ಅಂತ ಅಷ್ಟೇ. ಸಪೋರ್ಟ್ ತಾಳಿಬೇಕಾದ್ರೆ ಬನ್ನಿ. ನೋಡಿ ಗೈಸ್, ಫೈನಲಿ ಎದ್ರು. ವಾರೇ ಗೈಸ್, ಈಗ ಬನ್ನಿ ಹೋಗಿ. ನೋಡಿ ಗೈಸ್, ಫುಲ್ ಕಾರಿಂದ ಬಿದ್ದುಬಿಟ್ರು. ಈ ಥರ ಹೋದ್ರೆ ಮಾನ ಮರಿದಿರಲ್ಲ. ಅವನು ಆಮೇಲೆ ಎದುರು ಬಿಡ್ತಾನೆ. ಯಾರಾದ್ರು ಕುಂಟ ಅಂತ ಎದುರಿಸ್ಬಿಡ್ತಾನೆ. ರೆಡಿಯಾಗಿ ಬೇಗ. ನೋಡಿ ಗೈಸ್, ಈ ಥರ ಕುಂತ್ಕೊಂಡು ಹೋಗ್ಬಿಟ್ರೆ ಈಗ ನಾವು ಅವನ ಆಫೀಸಿಗೆ DTDC ಅಂತೆ. ಈ ಥರ ಕುಂತ್ಕೊಂಡು ಹೋಗ್ಬಿಟ್ರೆ ಎದುರಿಸ್ಬಿಡ್ತಾರೆ ಬ್ರೋ. ಸ್ಟಡಿಯಾಗಿ ಹಿಂಗೆಲ್ಲ ಹೋಗ್ಬಿಟ್ರೆ ಮನವರದಿ ಹೋಗುತ್ತೆ. ಸ್ಟಡಿಯಾಗಿ ಯು ಕ್ಯಾನ್.
ನೋಡಿ ಗೈಸ್ ಜಗಳ ಆಗುತ್ತೆ ಅಂತ ಅನ್ಕೊಂಡು ಹೋದ್ವಿ. ನೋಡಿದ್ರೆ ಅಲ್ಲಿ ಅವ್ರ ಮಿಸ್ಸಸ್ ಇಲ್ಲ ಅವ್ರ ಮಗಳ ಅನ್ಸುತ್ತೆ, ಗೊತ್ತಿಲ್ಲ, ಲೇಡೀಸ್ ಇದ್ರು. ಹೋಗಿದ್ದೆ, QR ಕೋಡ್ ತೋರಿಸಿದ್ರು, ಪೇಮೆಂಟ್ ಮಾಡಿಬಿಟ್ಟು ಈಸಿಯಾಗಿ. ನಾವೇನೋ ಹೊಡೆದಾಟ ಆಗುತ್ತೆ, ಒಂದು 50 ಜನ ಪೊಲೀಸಿಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆ ಥರ ಏನೂ ಸಿಚುವೇಶನ್ ಆಗಲಿಲ್ಲ. ಇವ್ರು ಬೇರೆ ಕಾಲು ಬೇರೆ ಕುಂಟಿದ್ದಾರೆ. ಸೀದಾ ಅದಕ್ಕೆ QR ಕೋಡ್ ತೋರಿಸಿ ಅಂದ್ಬಿಟ್ರು, ಹಾಕಿದ್ರು, ಪೀಸಾಗಿ ಬಂದ್ಬಿಟ್ವಿ ಅಷ್ಟೇ. ಬನ್ನಿ ಬೇರೆ ಸಿಗೋಣ. ಇವರು 150 kg ಹೊಡೆದಿಯಾರಂತೆ ಲೆಗ್ಗು, ಅದಕ್ಕೆ ಫುಲ್ಲು ರೋಡಲ್ಲೆಲ್ಲ ಬೀಳ್ತಾ ಇದ್ದಾರೆ. ನೀವು ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಹೇಳಿ ಏನಾದರೂ ಒಂದು ಪಬ್ಲಿಕ್ಕಿಗೆ. ಅವಾಗಲೇ ಹೇಳಿದ್ವಲ್ಲ, ಪಬ್ಲಿಕ್ಕಿಗೆ ಲವ್ ಮಾಡಬೇಡಿ. ಲವ್ ಅಲ್ಲ, ಈಗ ನೀವು ಜಿಮ್ಮಿಗೆ ಹೋಗ್ತೀವಿ ಅಂತ ಸುಮ್ಮನೆ 150 kg ಎಲ್ಲ ಹೊಡೆದಿರಲ್ಲ, ಲೆಗ್ ವರ್ಕೌಟ್ ಮಾಡಿ ಇರಲ್ಲ. ಆ ಥರ ಏನಾದರೂ ಒಂದು ಸ್ವಲ್ಪ ಪ್ರಿಕಾಷನ್ಸ್ ಹೇಳಿ ಸ್ವಲ್ಪ ಸೋಷಿಯಲ್ ಮೀಡಿಯಾಗೆ. ವೆಯ್ಟ್ ಹೊಡೀರಿ, ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ಪುಷ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಪುಷ್ ಮಾಡಿ ಅಂದರೆ ಈಗ ನಿಮ್ಮ ಥರ 150 ಆಗುತ್ತೆ ಅಂತ ಹುಚ್ಚರು ಥರ ಹೊಡಿಬೋದಾ? ಹುಚ್ಚರ ಥರ ಅಲ್ಲ ರೀ. ನೋಡ್ರಿ, ಸ್ಕ್ವಾಟ್ಸ್ ಶಿಷ್ಯ 110 ಸ್ಕ್ವಾಟ್ಸ್ ಹೊಡೆದ್ರಿ, 20-30 kg ಇಲ್ಲ ಇದು ಲಂಜಸ್ ಹೊಡೆದ್ರಿ, 220 ಲೆಗ್ ಪ್ರೆಸ್ ಹೊಡೆದ್ರಿ, ಹಾಂ, ಆಮೇಲೆ ಎಕ್ಸ್ಟೆನ್ಷನ್ 60 ಹಾಕೊಂಡು ಹೊಡೆದ್ರಿ ಅಷ್ಟೇ ರೀ. ಆಮೇಲೆ ಸುಮ್ಮ ಹೊಡೆದ್ವಿ ಅಷ್ಟೇ. ನನಗೆ ದೇವರಾಣೆ ಗೈಸ್, ಇವ್ರು ಏನು ಹೇಳಿದ್ರು ನನಗೆ ಅರ್ಥ ಆಗಲಿಲ್ಲ, ಅವೆಲ್ಲ ನನಗೆ ಗೊತ್ತೂ ಇಲ್ಲ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ತಿಳ್ಕೊಳ್ಳಿ ಅಷ್ಟೇ. ಓಕೆ, 150 ಸಿಗೋಣ ಅಂತೀರ ನೋಡಿ. ಕಾಲೆಲ್ಲ ಫುಲ್ಲು ಹೋಗ್ಬಿಟ್ಟಿದೆ, ಊಸ್ಟ್ ಆಗಿಬಿಟ್ಟಿದೆ. ನೆಕ್ಸ್ಟು ಲೆಗ್ ವರ್ಕೌಟಿಗೆ ಈ ದಿನ ಹೋಗೋದೇ ಇಲ್ವಂತೆ ಜಿಮ್ಮಿಗೆ. ಈಗಲೇ ಸ್ಟಾರ್ಟ್ ಮಾಡಿದ್ದಾರೆ, ಹೋಗೋದು ಬಿಡೋದಿಲ್ಲ. ಬನ್ನಿ ವೇರೋಸಿಗೆ ಹೋಗ್ಬಿಟ್ಟು ಸಿಗೋಣ. ಅಲ್ಲೊಂದ್ಸಲ ಬೀಳ್ತಾರೆ ವೇರೋಸ್ ಹತ್ರ, ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಈಗ ವೇರೋಸಿಗೆ ಹೋಗೋ ಬಂದು ಈಗ ಮೋನೋಪಲಿಗೆ ಹೋಗ್ತಾ ಇದೀವಿ. ಮೋನೋಪಲಿಗೆ ಏನೋ ಪಾರ್ಸಲ್ ಬಂದಿದೆಯಂತೆ. ಎಲ್ಲಿಂದ ಬಂದಿರೋದು ಬ್ರೋ ಅದು ಪಾರ್ಸಲು? ಮೀರಟ್ಟಿಂದ ಬಂದಿದೆಯಂತೆ. ಕಲೆಕ್ಟ್ ಮಾಡ್ಕೊಂಡು ಅಂತ ಹೋಗ್ತಿದೀವಿ. ಬನ್ನಿ ಹೋಗ್ಬಿಡ್ಸಿಗೋಣ. ಪೇಷಂಟ್ ನೋಡ್ತಾ ಇರಿ ಅಲ್ಲಿ ತನಕ. ನೋಡಿ ಗೈಸ್, ಅವ್ರು ಇಳಿತಾ ಇಲ್ಲ ಕಾರಿಂದ, ಫುಲ್ಲು ಹೋಗ್ಬಿಟ್ಟಿದೆಯಂತೆ ಇದು. ಬನ್ನಿ ಹೋಗಿ ಪಾರ್ಸಲ್ ಇಸ್ಕೊಂಡ್ಬರೋಣ. ನೋಡಿ ಗೈಸ್, ಇದೆ ಮೋನೋಪಲಿ. ನೋಡಿ ಗೈಸ್, ಆಯ್ತು ಹೋಗಿ ತಗೊಬಂದೆ. ನೋಡಿ ಇದೆ 2 ಪಾರ್ಸಲ್. ಸಾರಿ, ಇದಲ್ಲ, ಆ ಕಡೆ 2 ಇದೆಯಲ್ಲ ಮೂಲೆಯಲ್ಲಿ, ಅದೆರಡು. ನೀವು ನೋಡಿದ್ರೆ ಕಾಲು ನೋವು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದೆ ನೋಡಿ. ಅವ್ರು ಹುಡುಗಿದು ರೀಲ್ಸ್ ನೋಡ್ತಿದ್ದಾರೆ. ಬನ್ನಿ ಬೇರೆ ಸಿಗೋಣ. ಬಿಡಿ ಬ್ರೋ, ನಾನು ನಂಬರ್ ಕೊಡ್ತೀನಿ, ಟೆಕ್ಸ್ಟ್ ಮಾಡಿ ಬ್ರೋ ಅಂದ. ಸೂಪರ್ ಅಣ್ಣ, ಹಂಸಲೇಖ ಬರೆಯಲ್ಲ. ಯಾರು? ಸುಭಾಷ್. ಇನ್ನೊಂದು ಯಾವ್ದೋ ಥಿಂಗ್ಸ್ ಯಾರಾದ್ರೂ ದುಡ್ಡು ಬೇಕಂದ್ರೆ ಬನ್ನಿ, ಶವನ್ ಬ್ರೋ ಹತ್ರ ಬನ್ನಿ, ಅಲ್ಲಿ ದುಡ್ಡು ಮಾಡ್ತಾರೆ, ಬೇಜಾನ್ ದುಡ್ಡು ಮಾಡ್ಯಾರೆ. ನೋಡಿ 4 ಯೂಟ್ಯೂಬ್ ಓದಿ ಇದಕ್ಕವ್ರೆ, ಇದಕ್ಕೆ ಅಂತ ಹೇಳಿ ಸರ್, ಇದಕ್ಕವ್ರಿ. ಸುಭಾಷ್ ಒಳ್ಳೆ ಇದು ರೀ, ಕಂಟೆಂಟ್ ಕ್ರಿಯೇಟರ್. ಅಲ್ಲ, ಇನ್ನೊಂದೇನೋ ಹೇಳಿದ್ರಲ್ಲ, ಏನು ತೆಗಿಸ್ಕೊ ಯಪ್ಪ ನಕ್ಲೇ. ಚಿನ್ನದ ಹೇಳಿ. ಚಿನ್ನದ ನಮ್ಮ ಚಿನ್ನ ಬೆಳಗ್ಗೆ ಚಿನ್ನ ನಂಗೆ ಶಾರ್ಟ್ ಆಗ್ತಿದೆ ನೋಡಿ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ 1 ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ 1 ಶಾಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದು ಶಾಟ್. ಬೆಳಗ್ಗೆ ಚಿನ್ನ ಶಾರ್ಟ್ ಆಗ್ತಿದೆ ನನಗೆ. ನಮ್ಮ ಚಿನ್ನ ಹಾಕ್ಬಿಡ್ತಿದ್ದ, ಇನ್ನೇನು ಹೋಗ್ಬಿಡೋನು ಪಕ್ಕದ ರೋಡಿಗೆ. ಬೋಳಿ ಮಗರ ಪಕ್ಕದ ರೋಡಿಗೆ ಹೋಗ್ಯಾನೆ ಶಾರ್ಟ್ ಹಾಕಕ್ಕೆ. ನೋಡ್ರಿ, ಹುಡುಗಾಯ್ಸ್ ಹೊರಟ್ರು ಮನೆಗೆ. ನಾವು ನೋಡಿದ್ರೆ ಇನ್ನು 6 ಗಂಟೆ ತನಕ ಹೋಗಬೇಕು. ಇವ್ರು 3 ಗಂಟೆಗೆ ಪಾಸ್ ಆಗ್ತಿದ್ದಾರೆ. ನೋಡಿ ಗೈಸ್, ಒಂದು ಟೇಪ್ ತಗೋಣ ಅಂತ ಬಂದಿದ್ದೆ. ಫುಲ್ ಹೆವಿ ಅಂದರೆ ಹೆವಿ ದೊಡ್ಡದಿದೆ. ಬೆಳಗ್ಗೆ ಒಂದು ಪಾರ್ಸಲ್ ಕೊಡೋಕೆ ಹೋಗಿದ್ದಲ್ಲ, ಅದು ಪಾರ್ಸಲ್ ಕ್ಯಾನ್ಸಲ್ ಮಾಡಿ ನಾವೇ ಈಗ ಪ್ಯಾಕ್ ಮಾಡಿಬಿಟ್ಟು ಹೋಗಿ ಕೊರಿಯರಿಗೆ ಕೊಡೋಣ ಅಂತ ಫುಲ್ಲು ಟೇಬೆಲ್ಲ ತೊಗೊಂಡು ಹೋಗ್ತಿದ್ದೀವಿ. ಸುಮ್ಮನೆ ಹೆವಿ ಜಾಸ್ತಿ ಆಗಿಬಿಡುತ್ತೆ ಖರ್ಚು ಅಂತ ನಾವೇ ಪ್ಯಾಕಿಂಗ್ ಮಾಡ್ತಿದ್ದೀವಿ. ಬನ್ನಿ ನೋಡೋಣ. ನೋಡಿ ಗೈಸ್, ನಾವೇ ಪ್ಯಾಕ್ ಮಾಡ್ತಾ ಇದ್ದೀನಿ. ಫುಲ್ಲು ಸ್ವಲ್ಪ ದುಡ್ಡು ಉಳಿಯುತ್ತೆ ಅಂತ 2,500 ಹೇಳ್ತಿದ್ದಾರೆ ಅವರು. ಆದರೂ ದುಡ್ಡಿಗೆ ಫ್ಯಾನು.